ಬ್ಯಾಟಿಂಗ್ ಪ್ಲೇ ಗ್ರೌಂಡ್ ಸಿಕ್ಕರೆ ಸಾಕು, ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎಂಜಾಯ್ಮೆಂಟ್ ಕೊಟ್ಟಿದ್ದೀನಿ, ದುಡ್ಡು ಕೊಡದೆ ಇರ್ತಿಲ್ಲ. ಕೊಡ್ತೀನಿ ಬರ ನಿಂತ್ಕೊಳ್ಳೋಣ ನೀನು. ಅಣ್ಣ ನಿಂತ್ಕೊಳ್ಳೋಣ. ಏನೋ ನಿನ್ ಹೇಳು. ಅಲ್ಲ ಅಣ್ಣ ನನ್ ನೋಡಪ್ ಮಾಡ್ಬಿಟ್ಟು ನೀನ್ ಹುಡುಗರ್ ಗೊತ್ತಿಲ್ಲ ಸರಿ ಅದು. ಈಗ ನೀನ್ ಎಂಜಾಯ್ ಮಾಡ್ಬೇಕಲ್ಲ. ಆಯ್ತಾ ಎಷ್ಟೈತೆ? 2,000 ರೂಪಾಯಿ ಐತೆ. ಕೊಡಲಿ ತಗ. ದುಡ್ಡು ಅಂತ ಸಾಯ್ಬೇಡ. ನಂದೊಂದ್ 1,000 ಅವನೊಂದ್ 1,000 ಫುಲ್ ಎಂಜಾಯ್ ಮಾಡ್ಬೋ. ಅವ್ನಿಗೆ ಎಂಜಾಯ್ಮೆಂಟ್ ಕೊಡು. ಮೊನ್ನೆದು ಆಮೇಲೆ ಗೂಗಲ್ ಪೇ ಮಾಡ್ತೀನಿ. ಸೇಫ್ಟಿ ಇಟ್ಟಿದ್ಯಾನ? ಇಲ್ಲ ಅಣ್ಣ. 2,000 ರೂಪಾಯಿ ಕೊಟ್ಟು ಹುಡುಗಿನ ಬುಕ್ ಮಾಡ್ಕೊಳಕ್ಕಾಗ್ತದೆ? ಆರೋಗ್ಯ ಗಂಡ ಕೊಡಕ್ಕಾಗಲ್ಲ. ತಗ ಸೇಫ್ಟಿ ಹಾಕೊಂಡು ಎಂಜಾಯ್ ಮಾಡು. ಬನ್ನಿ ಮೇಡಮ್, ಬನ್ನಿ ಹೋಗೋಣ. ದುಡ್ಡು ಕೊಟ್ಟಿಲ್ವಾ? ನೋಡು, ನೀನ್ ದುಡ್ಡು ಕೊಟ್ಟಿರೋದು ಅವನ್ಗೆ, ಅವನ್ನೇ ಕರ್ಕೊಂಡು. ಸಾಕು ಸಮ್ಮ, ನೀನು ಬರೋದು ಸವಸನ್ ಮಾಡ. ಹೋಗ ಮತ್ತೆ ದುಡ್ಡು ಸಾಯ್ತಾರೆ. ಏನಪ್ಪ ಯಾರೋ ನೋಡ್ಬಿಟ್ರೆ ಅಷ್ಟೇ ಪಡೆಯಲ್ಲ ಫುಲ್ ಕರ್ಕೊಂಡು ಬಂದ್ಬಿಡ್ತಾರೆ. ಫಸ್ಟ್ ಇವೆಲ್ಲ ತೆಗಿಬೇಕು. ಇವಳು ಸವಾಸ ಬಾಳಪ್ಪ. ದುಡ್ಡು ಕೊಡ್ತೀನಿ ಹೋಗಿ ಆಮೇಲೆ. ಅಯ್ಯೋ, ಅವ್ರ ಕೈ ಸಿಕ್ತಾರೆ ಬ್ಯಾಟಿಂಗ್ ಆಡ್ದಂಗ್ ಮಾಡ್ಬಿಡ್ತಾಳ. ನಾನು ಸಾಯಂಕಾಲ ಪೈಕ್ಯಾ ಪತ್ರ ಸಿಗ್ತೀನಿ. ಬರ್ತೀನಿ ಬರಲ್ಲ. ಬರ್ತೀನಿ. ಅದೇ ನಮ್ ಗರ್ಗಂಟೆ ಫೋನಲ್ಲಿ ಕೃಷ್ಣನ ಅವಲ್ಲ, ಅವ್ರ ಮನೆ ಹತ್ರ ಸಿಗ್ತಾನ ಬಾ. ಫೋನಲ್ಲಿ ಕೃಷ್ಣನ? ಸರಿ ಬಿಡು, ಆಯ್ತು ನೋಡ್ಕೊ. ಸರ್ಕಲ್ ಮುಂದೆ. ಸರಿ ಆಯ್ತು ಬಿಡು, ರಾತ್ರಿಗೆ ಬರ್ತೀನಿ. ನನ್ನ ಮಗನ ಸುಂದ ಬಿಡಲ್ಲ. ಸರಿ ಒಳ್ಳೆ ಚಿನ್ಮಂಕಿ ಗುರುಗಳು. ಕುಳಮಿಂಕಿ ನೀನು ಕಂಟ್ರಿ ಕೆಲಸ ಮಾಡೋಣ. ರಾತ್ರಿ ಬಿಡೋಣ. ಸುಡ್ಡೋರು ನಂಬರ್ ಇಸ್ಕೊಂಡು ನಡಿ. ಹೋಗಲೇ ಕೊಡ್ತೀನಿ. ಏನ್ ಕೃಷ್ಣಣ್ಣ, ಯಾವಾಗ ನೋಡಿದ್ರು ಕೈಯಲ್ಲಿ ಹೇಳ್ಕೊಂಡಿರ್ತೀರಾ? ಏನ್ ಸಮಾಚಾರ? ಯಾವ ಕಾಯಿಲೆ ಬಂದು ಬರ್ಲಿ ಕಣಪ್ಪ, ಆಳ್ಬಸ್ತೆ ಶುಗರ್ ಮಾತ್ರ ಬರಬಾರ್ದು ಕಣಪ್ಪ, ಬರಬಾರ್ದು. ಕೃಷ್ಣ ಹೇಳಿದ್ರು ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಶುಗರ್ BP ಏನು ಬರಲ್ಲ. ಒಳ್ಳೆ ಕೆಲಸ, ಪುಣ್ಯದ ಕೆಲಸ ಮಾಡು. ಊರಲ್ಲೆಲ್ಲ ಉಗಿತಾರೆ ನಿನ್ನ. ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಶುಗರ್ ಬರ್ತಾ ಇತ್ತು. ಅವಳ ಬರ್ತೀನಿ. ನನ್ನ ಕರ್ಮ ಅದು. ಜೀವನದಲ್ಲಿ ನಾನು ಹೆಲ್ತ್ನೂ ಇಲ್ಲ, ಕಡೆ ನಾನು ಸ್ಟೆಪ್ನೂ ಇಲ್ಲ. ಜೀವನ ಪೂರ್ತಿ ನಾನು ಗಂಟೆ ಹೊಡ್ಕೊಂಡೇ ಇರೋದಾಗೋಯ್ತು ನನ್ನ ಜೀವನ. ಏನ್ ಕೃಷ್ಣ ನೀನ್ ಗಂಟೆ ಅಲ್ಲಾಡಿಸ್ಕೊಂಡೆ ಕೂತೀಯ? ಏನ್ ಮಾಡ್ಲಪ್ಪ, ಕಾಡು ಪ್ರಾಣಿ ಸತ್ತ ಅಂತಂದ್ಬಿಟ್ಟು ಗಂಟೆ ಅಲ್ಲಾಡಿಸ್ತಾ ಕೂತಿದ್ದೆ. ಕೃಷ್ಣಣ್ಣ, ಇವತ್ತು ಪ್ರಾಣಿಗಳು ಬಂದಿದ್ವಾ? ಬಂದವಲ್ಲ, ಮೆಲ್ಲಂದು, ಚಿಕ್ಕಂದು, ಕಾಳಂದು. ಲೋ ಗಿರೀಶ, ನೀವ್ ಯಾಕೆ ಬಂದ ಬಡರೆ? ಹೋಗ ಮನೆಗೆ. ಮಗ, ನೀವು ಒಬ್ಬನಿಗೆಲ್ಲ ಚಳಿ ಆಗೋದು, ನೀನು ಚಳಿ ಆಗೋದೆ. ಬೆಚ್ಚಿ ಮಾಡ್ಕೊಳಕ್ ಬಿದ್ದಿದ್ರೆ ಸ್ವಲ್ಪ ಅದ್ಬಿಂಕ ಕೂತ್ಕೋ. ಬಫರಿಂಗ್ ಆಗೈತೆ, ಅದಕ್ಕೆ ಇಲ್ಲಿ ಬೆಚ್ಚಗೆ ಮಾಡೋಣ ಅಂತ ಬಂದ್ಬಿಟ್ಟು ನನಗೆ ನಮ್ದೊಂದು ನಿಮ್ದು ಐತೆ ಅಂತ ಗೊತ್ತಾಯ್ತು. ಹಂಗಾದ್ರೆ ಮ್ಯಾಮ್ ಬಿಡುಗರು ಅವನು ಮೊಬೈಲ್ ಆನ್ ಮಾಡ್ದ ಅಂದ್ರೆ ಯಾವ್ದೋ ಹೊಸ ವಿಡಿಯೋ ಬಂದೈತೆ ಅಂತ ಅರ್ಥ. ಅದ್ ಮುಗಿಯೋ ಗಂಟ ಅವ್ನು ಸುತ್ತಮುತ್ತ ಯಾರನ್ನೂ ನೋಡೋದೇ ಇಲ್ಲ. ತಲೆನೇ ಕೆಡಿಸ್ಕೋಬೇಡ. ಕೃಷ್ಣಂದ ಅವ್ನ ಕ್ಯಾಸ್ಟ್ ಗಿಡ ಆಗೋಗ್ತಾವ. ಅವರು ಬೈತಾರೆ ನೋಡ್ತಾರೆ, ಮುಗಿ ಬರೋ ನೋಡ್ತಾವ್ರೆ. ಏನ್ ಕೃಷ್ಣಣ್ಣ, ವಯಸ್ಸಾಗಿ ನಿನ್ಗೂ ಬುದ್ಧಿ ಬೇಡವಾ? ಏನ್ ಮಾಡ್ಲಪ್ಪ, ಒಂಟಿ ಜೀವನ. ಲೇ ಬರೀ ನೋಡ್ಬಾರ್ದು, ನೋಡಿ ಕೈ ರೇಖೆಗಳ ಅಸೋಗೈತಲ್ಲ ಪ್ರಾರಬ್ಧವೇ. ಒಬ್ಬರಿಗೆ ಚಲೋ ಆಗಲ್ಲಪ್ಪ, ನಮಗೆ ಚಲೋ ಆಗುತ್ತೆ. ನೀನ್ ಮುಂಡ ಮುಚ್ತು.
ಅಲ್ಲ ಗುರು ಆ ಹುಡುಗಿ ನಿನ್ನ ಒಳ್ಳೆಯ ಕಟ್ಟಿಸ್ಕೊಂಡ್ಬರ್ತಿದ್ದಲ್ಲ, ಯಾಕೆ ಏನಾಯ್ತು? ಮಗ ಅವತ್ತೊಂದು ದಿನ ಏನಾಯ್ತು ಗೊತ್ತಾ? ಗಾಡಿ ನಿಲ್ಸಿದ್ದೆ, ಸ್ಟಾಪ್ ಬೋರ್ಡ್ ಕಾಣಿಸ್ತು, ನಮ್ಮ ಗಾಡಿ ಆಟೋಮೆಟಿಕ್ ಸ್ಟಾಪ್ ಆಗಿಬಿಡ್ತೀನಿ. ಹಲೋ, ಇಲ್ಲೇ ಇದ್ದೀರಾ? ಹಲೋ ಮೇಡಮ್, ಇಲ್ಲೇ ಇದ್ದೀನಿ. ನೀವು ನನ್ನ ಚಂದನ ನೋಡ್ತಾ ಇದ್ರೆ ಶೆಡ್ಡಲ್ಲಿ ನಿಂತಿರೋ ಗಾಡಿ ಒಂದೇ ಕಿಕ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇರಿ ಒಂದು ನಿಮಿಷ ಗಾಡಿ ನಿಲ್ಲಿಸ್ತೀನಿ. ಸರಿ ಬನ್ನಿ ಹೋಗೋಣ. ಎಷ್ಟು ಅಮೌಂಟ್ ಹೇಳಲೇ ಇಲ್ಲ ನೀವು? ಸಿಗರೇಟ್ ಕೊಡಿ, ಆಮೇಲೆ ಮಾತಾಡೋಣ. ಸಿಗರೇಟ್ ಬೇರೆ ಹೊಡಿತೀರಾ? ಇದೇನಿದು ಮುದ್ರಕೊಂಡ್ಬಿಟ್ಟಿದೆ ಸಿಗರೇಟು? ಪ್ಯಾಂಟ್ ಒಳಗಡೆ ಇತ್ತಲ್ಲ, ಮುದ್ರಕೊಂಡ್ಬಿಟ್ಟಿದೆ. ನೆಟ್ಟಿಗೆ ಮಾಡಿ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು. ಲೈಟರ್ ಕೊಡು. ಲೈಟರ್ ಇಲ್ಲ, ಮ್ಯಾಚ್ ಬಾಕ್ಸ್ ಇದೆ, ಕೊಡ್ಲಾ? ಸರಿ ಕೊಡು. ಯಾಕೆಲ್ಲರೂ ಬೆಂಕಿ ಪಟ್ಟಣ ಕೊಟ್ಟಿದ ತಕ್ಷಣ ಅಲ್ಲಾಡಿಸಿ ನೋಡ್ತೀರಾ? ಹೊರಗಡೆ ಕಡ್ಡಿ ಇದೆಯಾ ಅಲ್ವಾ ಅಂತ ಗೊತ್ತಾಗಬೇಕಲ್ಲ, ಅದೇ. ಬರ್ತೀವಿ ಯಾವಾಗಣ? ಬರ್ತೀನಿ, ಆದ್ರೆ ನಂದೊಂದು ಕಂಡೀಷನ್. ಏನಮ್ಮ ಅಂತ ಕಂಡೀಷನು? ನಮ್ಗೆ ಗಾಡಿ ಓಡಿಸೋದು ಕಲಿಸ್ಬೇಕು. ಟೂ ವೀಲರ್ ನೀನು ಓಡಿಸ್ತೀಯಾ? ಆದ್ರೆ ಕಳಿಸ್ತೀನಿ. ಟೂ ವೀಲರನ್ನ ನಾನು ಬಾಡಿ ಜೊತೆ ಗಾಡಿ ಓಡಿಸೋದು ಹೆಂಗೆ ಅಂತ ಕಳಿಸ್ತೀನಿ. ಬಾ ನೋಡುವಂತ ಒಂದ್ಸರಿ. ಹತ್ತು ಬೈಕ್ ಕಳಿಸ್ತೀನಿ. ಕ್ಲಚ್ಚು ಏನ್ ಮಾಡ್ತಿದ್ಯಾ? ಡ್ರೈವಿಂಗ್ ಕಲ್ಸ್ಕೊಡ್ತಾ ಇದೀನಿ ನೋಡು, ಅದು ಕ್ಲಚ್ಚು. ಸರಿ. ಇದು ಎಕ್ಸ್ಲೀಟ್ರು, ಇದು ಫ್ರಂಟ್ ಬೇಕು. ಕರೆಕ್ಟ್ ಕುತ್ಕೊಂಡು ಹೇಳು. ಇನ್ನೇನು ಹೇಳೋದು? ಹಂಗೆ ಡ್ರೈವಿಂಗ್ ಕಲ್ಸೋದು ನೋಡಿಲ್ಲ ನೀನು? ಮುಂದೆ ಎರಡು ಇದಾವಲ್ಲ ಇಂಡಿಕೇಟ್ರ್, ಆರೆಂಜ್ ಕಲರು, ಅವೆರಡು ಇಂಡಿಕೇಟ್ರು. ಮೊದಲು ಕಾಲೆತ್ತು, ಗೇರ್ ಹಾಕ್ತೀನಿ, ಕಾಲೆತ್ತು ಅಂದೆ. ಗೊತ್ತಾಯ್ತಾ? ಗೊತ್ತಾಯ್ತು. ಹೋಗೋಣ. ಮುಂದೆ ಎಕ್ಸ್ಲೇಟರ್ ಇದು ಅಂದ್ರೆ ಸಕ್ ಮುಂದೆ ಹೋಗ್ಬಿಡುತ್ತೆ. ಮುಂದೆ ಗೊತ್ತಾಗಿಲ್ಲ ಇನ್ನೇನು ಹಂಗ. ಸರಿ ಮಾಡ್ತೀನಿ. ಹೋಗೋಣ, ಹಂಗೆ ಎಗ್ರಿಸ್ಕೊಂಡು ಹೋಗ್ಬಿಡ್ತೀನಿ. ಬಾ. ಹೌದಾ? ರೊಮ್ಯಾನ್ಸ್ ಮಾಡ್ತೀರಾ? ಸರಿ, ನಾನು ಗಾಡಿನ ಓಡಿಸಿ ಕಲಿಸ್ತಾ ಇರೋದು. ಒಂಚೂರು ಹಿಂದೆ ಕುತ್ಕೊಳ್ಳಿ. ಏನಾಯ್ತು? ನೀವು ಸುಮ್ಮನೆ ಇದ್ರು ನಿಮ್ ತಮ್ಮ ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ. ಹೌದಾ? ನಾನು ಬರ್ಗೇಟ್ ಹೋಗ್ಬಿಟ್ಟು ಏನ್ ಮಾಡ್ತೀರಾ? ನಡೀರಿ ಮುಂದೆ ಹೋಗೋಣ. ನಿಮ್ ಗಾಡಿ ಕಳಿಸ್ಬೇಕೋ ಬೇಡವೋ? ಬೇಕು. ನಡೀರಿ ಮತ್ತೆ. ನಾನು ಮನೆ ತೊಗೊಂಡ್ಬರ್ತೀನಿ. ನನಗೆ ಜೀನ್ಸು ಟೀ ಶರ್ಟು ಎಲ್ಲ ಹಾಕ್ಕೊಂಡಿರೋ ನೋಡಿದ್ರೆ ಆಗಲ್ಲ. ಅದ್ರ ವುಮೆನ್ಸ್ ಮಾಡೋಕ್ಕೂ ನಮ್ಗೆ ಬಿಡ್ತಾರಲ್ಲ. ಮನೆಗೆ ಹೋಗಿ ಒಳ್ಳೆ ರೇಷ್ಮೆ ಸಾರಿ ಇಟ್ಕೊಂಡು ಗದ್ದೆ ಹತ್ರ ಬಂದ್ಬಿಡು, ಲೊಕೇಶನ್ ಕಳಿಸ್ತೀನಿ. ಇನ್ನೂ ಎಂಜಾಯ್ ಮಾಡೋಣ, ಸರಿನಾ? ಅಮೌಂಟ್ಗಿಲ್ಲಿ ತಲೆ ಕೆಡಿಸ್ಕೊಂಡ್ರ ಗೂಗಲ್ ಪೇ ಮಾಡ್ತೀನಿ. ಅದೆಷ್ಟನ್ನಾಗಲಿ ತಲೆನೇ ಕೆಡಿಸ್ಕೊಂಡ್ರ. ನನಗೆ ಜೀನ್ಸು ಟಿ ಶರ್ಟ್ ಆಗಲ್ಲ. ಮೊದಲೇ ಸ್ಯಾರಿ ಉಟ್ಕೊಂಡು ಒಳ್ಳೆ ಗುಂಡಿಯಲ್ಲಿ ಕಲ್ಸೋದ ಬಂದ್ಬಿಡ್ಬೇಕು. ಕೆಳ ಕೆಲಸಕ್ಕೆ ಇರ್ತೀನಿ. ಹೋಗಿ ಬಸ್ಸು ಮನೆ ಹತ್ರ ಹೋಗಿ ಬರ್ತೀನಿ ನಾನು. ಇದೀರಾ?
ಗದ್ದೆ ಹತ್ರ ಸ್ಯಾರಿ ಇಟ್ಕೊಂಬರಂತೆ. ಅವಾಗ ನಮ್ಗೆ ಇದೇ ಫಸ್ಟ್ ನೈಟು. ಫಸ್ಟ್ ನೋಡ್ಕೊಂಡು ತಡಕಾಗ್ತಿಲ್ಲ. ಫಸ್ಟ್ ನಡಿ ಹೋಗೋಣ. ನನಗೆ ಕಂಫರ್ಟ್ ಆಗಿರ್ಬೇಕು ಆಯ್ತಾ. ಕಂಫರ್ಟ್ ಆಗಿದ್ರೆ ಇಳಿಸ್ತೀನಿ. ಸರಿ ನೀನು ಲಾಕ ನಾನು ಓಪನ್ ಮಾಡೋದು ಗೊತ್ತು. ನಾನು ಓಪನ್ ಮಾಡ್ಕೊಡ್ತೀನಿ. ಫಸ್ಟ್ ನಡಿ, ನನ್ನ ಕೈಲಿ ಆಗ್ತಿಲ್ಲ. ನಾನು ಮಾಡ್ಕೊಡ್ತೀನಿ ನಡಿಯಮ್ಮ. ಫಸ್ಟ್ ನನ್ನ ಕೈಲಿ ತಡೆಯೋಕ್ಕಾಗ್ತಿಲ್ಲ. ಸುಮ್ಮನೆ ಕರ್ಮ ಆಗ್ತಾ ಇಲ್ಲ ನನ್ನ ಕೈಲಿ. ಇವತ್ತು ಏನೋ ಒಂದು ಮಾಡ್ಬಿಡ್ತೀನಿ ಬಾ. ನೀನು ನೋಡ್ಕೊಂಡು ಆರಾಮಾಗಿರ್ಬೇಕು ನೀನು. Tengo timbón y es sabrosón. Tengo timbón. Tengo timbón y es sabrosón. Tengo timbón. ಚಿನ್ನ ಫುಲ್ ಹ್ಯಾಪಿ. ನನ್ನ ಲೈಫಲ್ಲಿ ಫಸ್ಟ್ ನೈಟ್ ಅಂತೂ ಆಗೋಯ್ತು. ಮದುವೆನೇ ಆಗಿಲ್ಲ, ಫಸ್ಟ್ ನೈಟ್ ಅಂತೂ ಆಗೋಯ್ತು. ನಿನ್ನ ಲೈಫಲ್ಲಿ ಮರೆಯೋಕ್ಕಾಗೋದೇ ಇಲ್ಲ. ನಾಳೆ ನಾನು ಹುಟ್ಟಿದಬ್ಬ ನೆನಪಿರ್ಬೇಕು. ನಾಳೆ ಗದ್ದೆ ಹತ್ರ ಸ್ಯಾರಿ ಉಟ್ಕೊಂಡು ರಂಬೆ ಊರುಷ ಥರ ಬೇಗ ಬಂದ್ಬಿಡ್ಬೇಕು. ನೀನು ಕಾಯ್ತಾ ಇರ್ತೀನಿ ನಿನಗೋಸ್ಕರ, ಸರಿನಾ? ಸೀರೆ ಉಟ್ಕೊಂಡ್ಬರ್ಬೇಕು. ಲಾಕರ್ ಓಪನ್ ಮಾಡೋದು ನನಗೆ ಗೊತ್ತಲ್ಲ. ನಡಿ ಮಾಡ್ಕೊಡ್ತೀನಿ. ಬಿಟ್ರೆ ಆರಾಮಾಗಿ ಓಪನ್ ಆಗೋದು. ಸ್ವಲ್ಪ ಎತ್ಕೊಂಡು ಹೋಗಿ. ಸಿಗ್ಲಿಲ್ಲ. ರೆಡಿ ಮಾಡ್ತೀವಿ. ಯಾವ್ಯಾವ ನೋಡ್ತೀವಿ ಲಾಕರ್ ಸುಮ್ಮನೆ ಬಿಡ್ಬಾರ್ದು. ಯಾವ್ಯಾವ ಯೂಸ್ ಮಾಡ್ತಾ ಇರ್ಬೇಕು. ನೀವು ಲಾಕರ್ ಹಾಗೆ ಬಿಡ್ತಾನೇ ಇರ್ಬೇಕು. ಬಿಟ್ರೆ ಯಾವ ಬೇಕಂತ ಓಪನ್ ಆಗುತ್ತೆ. ಅರ್ಥ ಆಯ್ತಲ್ಲ? ನಾವು ತಂದು ಹಾಗೆ ಹಾಕಿ ಓಪನ್ ಮಾಡಿ ಹೋಗ್ತೀವಿ. ಹಾಗೆ ನಾವು ಗದ್ದೆ ಹತ್ರ ಸ್ಯಾರಿ ಇಟ್ಕೊಂಡು ಬರೋದು ಮರಿಬೇಡ. ಬನ್ನಿಯಾ? ಏನ್ರಿ ಅವಾಗಿಂದ ನೋಡ್ತಾನೆ ಇದ್ದೀರಾ? ಗದ್ದೆಲಿ ಒದ್ದೆ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದು ಸುಮ್ಮನೆ ಕೂತಿದ್ದೀರಾ. ಬೇಗ ಮುಗಿಸಿ, ನಂಗೆ ಬೇರೆ ಕಸ್ಟಮರ್ ಕಾಯ್ತಿರ್ತಾರೆ. ಇವಮ್ಮ ಅದೇ ಕೆಲಸದಲ್ಲಿ ಇದ್ದಿಲ್ಲನು. ನೀವು ಕರ್ಕೊಂಡ್ ಬಂದಿರೋ ಸುಮ್ಮನೆ ಅಲ್ಲ, ನಿನ್ನ ಪ್ರತಿಯೊಂದು ಹಂಗಾಂಗನು ಅನುಭವಿಸ್ಬೇಕು ಅಂತ ಕರ್ಕೊಂಡ್ ಬಂದಿರೋದು. ವೇಟ್ ಮಾಡು, ಗದ್ದೆ ನೋಡ್ತಾನೇ ಇರ್ಬೇಕು ಅನಿಸ್ತಾ ಇದ್ದೀನಿ. ನಿನ್ ಗದ್ದೆ ಅಷ್ಟು ಸುಂದರವಾಗಿದೆ. ನೀವು ಗದ್ದೆ ನೋಡ್ತಿಲ್ಲ, ಬೇರೆನೋ ನೋಡ್ತಿದ್ದೀರಾ. ಬೇಗ ಮುಗಿಸ್ರಿ, ನಾನು ಹೋಗ್ಬೇಕು. ಇವಮ್ಮ ಅದೇ ಕೆಲಸದಲ್ಲಿ ಗದ್ದೆನೇ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಹಂಗಾಂಗನು ಅನುಭವಿಸ್ಬೇಕು ಅಂತ ನೀನು ಕರ್ಕೊಂಡ್ ಬಂದಿರೋದು. ಸುಮ್ಮನೆ ಎಲ್ಲ ಕರ್ಕೊಂಡ್ ಬಂದಿರೋದು. ನಿನಗೆ ವೇಟ್ ಮಾಡು. ಆಯ್ತು ಚಿನ್ನ, ಬೇಗ ನೀರು ಬರ್ಬೇಕು ಅಂದ್ರೆ ಅನುಭವಿಸ್ಬೇಕು. ಈ ನನ್ನ ಮಗ ದುಡ್ಡು ರೆಡಿ ಮಾಡ್ಕೊ, ಹುಡುಗಿನ ತೋರಿಸ್ತೀನಿ ಅಂತ ಹೇಳಿದ್ದ. ಕಾಸು ಬೇಡ, ರೆಡಿ ಮಾಡ್ಕೊಂಡಿದ್ದೀನಿ. ತಡೆ ಒಂದು ಫೋನ್ ಹಾಕಣ. ಯಾವ ಇಂಥ ಟೈಮಲ್ಲಿ ಕಾಲ್ ಮಾಡ್ದ? ಹಲೋ, ಎಲ್ಲಿದ್ಯಾ ಮತ್ತೆ? ದುಡ್ಡು ರೆಡಿ ಮಾಡಿದೆ ಅಂತ ಹೇಳ್ತಾರೆ. ನಾನು ಮಾಡ್ದೇನಾ? ದುಡ್ಡೆಲ್ಲ ರೆಡಿ ಮಾಡಿ ಆಗೈತೆ ಮತ್ತೆ. ಮಾಲ್ ರೆಡಿ ಮಾಡಿದ್ಯಾ? ಇವತ್ತು ಒಳ್ಳೆ ಪ್ಲೇಗಳು ಸಿಕ್ಕಿದೆ ಮಗ. ಆದ್ರೆ ಫಸ್ಟ್ ಬ್ಯಾಟಿಂಗ್ ನನಗೆ ಬಿಟ್ಟು ಬಿಡ್ಬೇಕು ಅಷ್ಟೇ. ನೀನು ಆಮೇಲೆ ಬರ್ಬೇಕು. ನೀನು ಅರ್ಥ ಮಾಡ್ಕೊ. ಅಲ್ಲಲ್ಲಪ್ಪ, ಫಸ್ಟ್ ಬ್ಯಾಟಿಂಗ್ ನನ್ಗಾದ್ರೆ ಕರ್ಕೊಂಡ್ ಬರ್ತೀನಿ. ಆಯ್ತಪ್ಪ. ಫಸ್ಟ್ ಬ್ಯಾಟಿಂಗ್ ಅಂದು ಸೆಕೆಂಡ್ ಬ್ಯಾಟಿಂಗ್ ಇಂದು ಓಕೆನಾ? ಆಯ್ತು. ಓಕೆ ಅಂದ್ರೆ ಅಮೌಂಟ್ ಎತ್ಕೊಂಡು ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಬಂದ್ಬಿಡು. ಹಾ
ಏ ಮಗ ಈಗ ಸುಮ್ಮನೆ ಪ್ರಾಬ್ಲಮ್ ಮಾಡಬೇಡ, ಒಳ್ಳೆ ಮೂಡಲಿದ್ದೀನಿ, ಸುಮ್ಮನೆ ಫೋನ್ ಇಟ್ಬಿಡು ಆಯ್ತಾ, ಆಮೇಲೆ ಮಾಡ್ತೀನಿ. ಮಾಡ್ತೀನಿ ಫುಲ್ ಹ್ಯಾಪಿ ಬೇರೆ ನಾನು. ಏನು ಎಂಜಾಯ್ಮೆಂಟ್ ಕೊಟ್ಟೆ ಗೊತ್ತಾ ನೀನು ಇವತ್ತು? ನನಗೆ ತುಂಬ ಎಂಜಾಯ್ಮೆಂಟ್ ಕೊಟ್ಟೆ, ಫುಲ್ ಹ್ಯಾಪಿ ನಾನು ಇವತ್ತು. ನಿನ್ನ ಎಂಜಾಯ್ಮೆಂಟ್ ಯಾವನಿಗೆ ಬೇಕು? ಮೊದಲು ನನ್ನ ಕಾಸು ಕೊಡು, ನಾನು ಹೋಗ್ಬೇಕು. ಅಯ್ಯ ಗೂಗಲ್ ಪೇ ಮಾಡ್ತೀನಿ ನಡಿ, ಯಾಕೆ ತಲೆ ಕೆಡಿಸ್ಕೊತೀಯ? ಇದೇ ತರ ಎಷ್ಟೆಲ್ಲ ಮೋಸ ಮಾಡಿದ್ದೇನೆ. ಇಲ್ಲ ಪಕ್ಕ ಗೂಗಲ್ ಪೇ ಮಾಡ್ತೀನಿ, ಹೊಸ ಅಕೌಂಟ್ ಐತೆ ನಡಿ. ನಿನ್ ಮಜಾ ಯಾವನಿಗೆ ಬೇಕು? ಮೊದಲು ನನ್ನ ಕಾಸು ಕೊಡು, ನಾನು ಹೋಗ್ಬೇಕು. ಗೂಗಲ್ ಪೇ ಮಾಡ್ತೀನಿ, ಸುಮ್ಮನೆ ತಲೆ ಕೆಡಿಸ್ಕೊಂಬೇಡ. ನೀನ್ ಯಾಕೇನು ಮಾಡಲ್ಲ, ನಾನು ನಿನ್ನ ನಂಬೆಲ್ಲ ಈಗಲೂ ಕೊಡು ನನ್ಗೆ. ಅಯ್ಯೋ ತಲೆ ಕೆಡಿಸ್ಕೊಂಬೇಡ, 100% ಕೊಡ್ತೀನಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸರ್ವರ್ ಪ್ರಾಬ್ಲಮ್ ಇದೆ, ಎಷ್ಟು ಪ್ರಾಬ್ಲಮ್ ಇದೆ. ಕೊಡ್ತೀಯಾ? ನಾನು ಎತ್ಕೊಳ್ಳ. ಜೋಬ್ಗೆಲ್ಲ ಕೈ ಆಗಲ್ಲ, ಕೊಡ್ತೀನಿ ಇರು. ಮತ್ತೆ ಇನ್ನೆಲ್ಲಿ ಕೈ ಹಾಕ್ಬೇಕು? ಕೊಡ್ತೀನಿ ಆಮೇಲೆ. ಎಂಜಾಯ್ಮೆಂಟ್ ಕೊಟ್ಟಿದ್ದೀನಿ, ದುಡ್ಡು ಕೊಡದೆ ಇರ್ತಿಲ್ಲ. ಹಾಗಾಗಿ ಸುಮಾರು ಸರಿ ಅವ್ನು ಸ್ಟೇಡಿಯಂ ಅಲ್ಲಿ ಬ್ಯಾಟಿಂಗ್ ಆಡ್ಕೊಂಡ್ ಬಂದ್ಬಿಟ್ಟಿದ್ ಮಗ, ಒಂದು ಸರಿನೂ ಅಮೌಂಟ್ ಕೊಡಲಿಲ್ಲ ಅವಳಿಗೆ. ಅದಕ್ಕೆ ಅವ್ಳು ಹುರ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ದಿದ್ದು ಅಮೌಂಟ್ ಕೊಡ್ಲಿ ಅಂತ, ಗೊತ್ತಾ ನಿಮ್ಗೆ? ಸುಮ್ಮನೆ ಕುಂದ್ರಪ್ಪ, ಟೆನ್ಷನ್ ಜಾಸ್ತಿ ಆಯ್ತಾ? ಯಾವ್ದಾದ್ರೂ ಬಕ್ರನ್ ಸ್ಕೆಚ್ ಹಾಕ್ಬೇಕಲ್ಲ, ಮೊದಲೇ ಸಿಂಗಲ್ ಲೈಫ್ ಲೀಡ್ ಮಾಡೋಕ್ಕೆ ಆಗ್ತಿಲ್ಲ. ಎಸ್ ಹಲೋ ಹಲೋ, ಯಾರು? ನನ್ನ ಹೆಸರು ಬೊಮ್ಮಾಲಿ ಅಂತ. ನೀನ್ ಬೊಮ್ಮಾಲಿನಾಗಿರೋ ಜಯಮಾಲಿನಾರು ಆಗಿರೋ ಏನ್ ಬೇಕಿತ್ತು ಹೇಳು? ನಿಮ್ಮ ತಮ್ಮ ಎದ್ದಿದ್ದಾರ? ನಿಮಿಷ ನೋಡ್ಬಿಟ್ಟು ಹೇಳ್ತೀನಿ ರೀ. ಇಲ್ಲ ಮೇಡಮ್, ರಾತ್ರಿಯಿಂದ ಅವನು ಮಲಗ್ತಾ ಇಲ್ಲ, ನನ್ನ ಮಲಗಕ್ಕೆ ಬಿಡ್ತಾ ಇಲ್ಲ. ಮಲಗ್ಸೋಕ್ಕೆ ಟ್ರೈ ಮಾಡಲಾ? ಮೇಡಮ್, ನೀವು ಅಷ್ಟೊಂದು ರಿಸ್ಕ್ ಏನು ತೊಗೊಂಬೇಡಿ, ನಿಮ್ಮ ಲೈವ್ ಲೊಕೇಶನ್ ಕಳಿಸಿ, ನಾನೇ ಪಿಕಪ್ ಮಾಡ್ತೀನಿ. ಓಕೆ, ಸೆಂಡ್ ಮಾಡ್ತೀನಿ, ಬನ್ನಿ. ಏನಪ್ಪ ಇವತ್ತು ಲಡ್ಡು ಬಂದು ಬೈಕ್ ಬಿತ್ತಲ್ಲ ಗುರು, ಶಿವನೇ ಇವತ್ತು ಯಾರ ಮಗ ನೋಡಿದ್ನೋ? ನನಗೆ ಲೊಕೇಶನ್ ಕಳಿಸಿದ ಉದ್ದೇಶ ನಿಮ್ಗಂದ್ರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ. ಹೌದಾ? ಹೌದು. ನನ್ನ ನಂಬರ್ ಎಲ್ಲಿ ಸಿಕ್ತು ನಿನಗೆ? ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಲ್ಲಿ. ನನ್ನ ಯಾವ ಥರ ಇಷ್ಟಪಡ್ತೀಯ ನೀನು? ನಾಗರಾವು ಪಿಕ್ಚರ್ ಅಲ್ಲಿ ರಾಮಾಚಾರಿ ಎಷ್ಟು ಇಷ್ಟಪಡ್ತಾನೋ ಮಾರ್ಗ್ರೇಟ್ನ, ಅಷ್ಟು ನಾನು ನೀನು ತುಂಬಾ ಇಷ್ಟಪಡ್ತೀನಿ. ಹೌದಾ? ಹೌದು. ನನಗೆ ಕೈ ಕೊಡೋ ಹುಡುಗಗಿಂತ ಕೈ ಹಿಡಿಯೋ ಹುಡುಗ ನಂಗೆ ತುಂಬಾ ಇಷ್ಟ. ಅದಕ್ಕೆ ಹಿಡ್ಕೊಂಡ್ಬಿಟ್ಟಿದ್ದೀನಿ ಬಸ್ಸಿನ. ಮಾತಾಡ್ತಾ ಇರೋ ನೋಡ್ತಾ ಇದ್ರೆ ನನಗೆ ಸಮುದ್ರನ, ಕೆರೆನ, ಬಾವಿನ ಅಂತ ನೋಡೋ ಆಸೆ ಆಗ್ತಾ ಇದೆ. ಏನಂದ? ಮನ್ಸು ರೀ, ನಿಮ್ದು ಮನ್ಸು ಸಮುದ್ರ ಆದ್ರೆ ನನ್ನ ಕೈಯಲ್ಲಾಗಲ್ಲ, ನಾನು ಬಿಟ್ಬಿಡ್ತೀನಿ. ಕೆರೆ ಆದ್ರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈಜಾಡ್ಕೊಂಡಿರ್ತೀನಿ. ಅದೇ ಬಾವಿ ಆದ್ರೆ ಲೈಫ್ ಪೂರ್ತಿ ಈಜಾಡ್ಕೊಂಡಿದ್ಬಿಡ್ತೀನಿ. ನನ್ನಂತರ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ, ನೀವು ಆರಾಮಾಗಿ ಈಜಾಡ್ಕೋಬಹುದು. ಅಯ್ಯ ಸುಮ್ನಿರಮ್ಮ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರು ವೈಟ್ ಗಿರ್ಲಿ ಅಂದ್ಬಿಟ್ಟು ಇಂದರ ಬಲ್ದರ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದಲ್ಲದೆ ಇದೊಂದು ಮಿಕ್ಸ್ ಮಾಡಿರ್ತಾರೆ.
ಅದ್ರಲ್ಲಿ ನಾವು ಗೊತ್ತಿಲ್ಲದೆ ಈಜಾಡ್ಬಿಟ್ರೆ ಬೆಳಿಗ್ಗೆ ನೋಡ್ರೆ ಶೀತ ಕೆಮ್ಮೆ ಎಲ್ಲ ದೊಡ್ಡ ರೋಗ ಎಲ್ಲ ಬಂದ್ಬಿಟ್ಟಿರ್ತದೆ. ಸರಿ ಬಾ. ಕೃಷ್ಣಣ್ಣ ಊರಿಗೆಲ್ಲ ಬೋರ್ ಪಾಯಿಂಟ್ ತೋರ್ಸೋ ನೀನು ಪಂಚೆ ಮೇಲೆ ಉಚ್ಚೆ ಮಾಡ್ಕೊಂಡಿದ್ದಿಲ್ಲಯ್ಯ. ಏನಪ್ಪ ಮಾಡಿದೆ ಶುಗರ್ 380 ಆಗ್ಬಿಟ್ಟದೆ. ಅಲ್ಲಿ ಅಂತ ಹೆಂಗಸರು ಕಾಟ ಬೇರೆ ಅಲ್ಲಿ, ಅದಕ್ಕೆ ಈ ಕಡೆ ಬಂದೆ ಕಣಪ್ಪ. ಆ ಕಡೆ ತಿರ್ಕೊಂಡು ಹಾಕಿ ಒಂದ್ ಬೀಡಿ ಕಡೆ ಹಸಿ ಬೀಡಿ ಬೇಕಾ? ಯಾವ ಅಂಗಡಿ? 53 ವರ್ಷದಿಂದ ನನ್ನ ಅಂಗಡಿಯಲ್ಲಿ ಅದೇಪ್ಪ ಹಸಿ ಬೀಡಿ ಎಲ್ಲೈತೆ? ಇಲ್ಲ ಅದೇ ಹೋಗ ನನ್ನ ಮಗನ ಮೀಟ್ ಆಗ್ತೀನಿ ಅಂತ ಬಂದು ಇದು ಯಾವ್ದೋ ಸಂಧಿಯಲ್ಲಿ ಕುರ್ಸ್ಕೊಂಡಿದ್ಯಲ್ಲ. ಒಂದ್ 5 ನಿಮಿಷ ಗೊತ್ತಾಗುತ್ತೆ. ಇದು ಏನು ಚುಚ್ಚುತ್ತಾ ಇದೆ ಅಲ್ವಾ? ಗನ್ನಿದೆ. ಅಲ್ಲಿ ನಿಮ್ ಗಣ್ಣು ತುಂಬಾ ಚಿಕ್ಕದಿದೆ ಅಲ್ಲ? ನನ್ ಚಿಕ್ಕ ಹುಡುಗ ಅಲ್ವಾ, ಅದಕ್ಕೆ ಚಿಕ್ಕದಾಗಿದೆ. ಗಣ್ ಚಿಕ್ಕದಾರು ತುಂಬಾ ಫೋರ್ಸ್ ಆಗಿ ಬರ್ತಿದೆ ನೀರು. ಇವಾಗ ಗೊತ್ತಾಯ್ತಾ? ಬಾ ತೋರಿಸ್ತೀನಿ. ಬಾರಮ್ಮ, ಏನೇನೋ ಮಾತಾಡ್ಬೇಡ, ಜನ ಡಬಲ್ ಮೀನಿಂಗ್ ಅಂತ ಅರ್ಥ ಮಾಡ್ಕೊಂತಾರೆ. ಯಾರು ಹೀಟಿಸ್ಕೊಡ್ತಾರ? ನಿನ್ನಂತ ಬರ್ಗೆಟ್ ನನ್ನ ಮಗನ ನನ್ನ ಲೈಫಲ್ಲೇ ನೋಡಿಲ್ಲ. ನೀನ್ ಸಾವಾಸನೇ ಬೇಡ, ಬ್ರೇಕಪ್. ಮಗ ನಾನು ಅಷ್ಟೇ ಫುಲ್ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಗೊತ್ತಾ ಇವ್ರ ಮಾತು ಕೇಳ್ಕೊಂಡು ನನ್ನ ತಲೆನೇ ಕೆಟ್ಟಾಯ್ತು ಪಾಪ. ಅದೇನಾದ್ರು ಗೊತ್ತಾ, ಹಂಗಾಗಿ ಅವಳಿಗೆ ಸುಮಾರು ಸರಿ ಬ್ಯಾಟಿಂಗ್ ಆಗ್ಬಿಟ್ಟಿದ್ದೀನಿ. ಅವ್ರು ಸ್ಟೇಡಿಯಂ ಒಳಗಡೆ ಒಂದು ಸರಿ ಅಮೌಂಟ್ ಕೊಟ್ಟಿಲ್ಲ, ತುಂಬಾ ಹೊಡ್ಕೊಂಡ್ಬಿಟ್ಟವಳೆ. ಸಿಕ್ಕಾಕೊಂಡ್ರೆ ಮುಂದೆ ಬ್ಯಾಟಿಂಗ್ ಆಡಕ್ಕೆ ಆಗದ್ರಾಗ ಮಾಡ್ಬಿಡ್ತಾಳೆ. ಅದಕ್ಕೆ ಓಡ್ ಬರ್ತಾ ಇದ್ದೆ ಮಗ. ಸ್ಟೇಡಿಯಂ ಒಳಗಡೆ ಬಂದು ಎಂಟ್ರಿ ಫೀಸ್ ಕಟ್ಟಿ ಸುಮಾರು ಸಲ ಬ್ಯಾಟಿಂಗ್ ಆಗಿ ಬಂದಿದ್ದಾರೆ. ಆಯ್ತಾ ಬರ್ಬೇಕಾ? ಅನಿಷ್ಟೇ ನಾನು ಕೊಡ್ತೀನಿ. ನಾನು ಗೂಗಲ್ ಪೇ ಮಾಡ್ತೀನಿ. ಅಲ್ಲಿ ನಿಮ್ಮ ನಂಬರ್ ಕೊಡು, ನಾನು ಬೇಕಾದ್ರೆ ಫೋನ್ ಮಾಡ್ತೀನಿ. ಬರುವಂತೆ ಫಸ್ಟ್ ಒಂದು ಫೀಸ್ ಕಟ್ಬಿಡು, ಆಮೇಲೆ ನೋಡೋಣ. ಹಂಗೆ ನನ್ಗೂ ನಂಬರ್ ಕೊಡ್ತೀಯಾ? ಆದ್ರೆ ನೀನ್ ಬೇಡ, ಬೇರೆಯವ್ರು ಯಾರನ್ನ ಇದ್ರೆ ಅಲ್ಲೇ ನೋಡ್ಕೊಂಡು ಕೂತಿದ್ಯಾ? ನನ್ ದುಡ್ಡು ಕೊಡು ಬಾ. ನಿಂಗೆ ದುಡ್ಡು ತಾನೆ ಗೂಗಲ್ ಪೇ ಮಾಡ್ತಾ ಬಿಡು ನನ್ನ ಮಚ್ಚ. ನೀನ್ ಮಚ್ಚ ಮಾಡಿ ಅವನೇ ದುಡ್ಡು ಕೊಡ್ಬೇಕು. ಬಾರ ನನ್ ದುಡ್ಡು ಕೊಡು. ದುಡ್ಡು ತಾನೇ ಬೇಕಾಗಿರೋದು, ಯಾರು ಬೇಕು ಏನು? ಅಯ್ಯೋ ಹೋಗ್ಬೇಕಣ. ಒಬ್ಬನೇ ಚಲೋ ನಿಮ್ಗೂ ಚಲೋ ಇದೆ. ಸುಮ್ಕೊಂತ ನನ್ನ ಮಗನೇ ಪ್ಲೇ ಗ್ರೌಂಡ್ ಸಿಕ್ಕರೆ ಸಾಕು, ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬ್ಯಾಟಿಂಗ್ ಪ್ಲೇ ಗ್ರೌಂಡ್ ಸಿಕ್ಕರೆ ಸಾಕು, ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ.